ಆ ಗ್ಲಿಂಪ್ಸ್ನ ವೀಕ್ಷಣೆ ಯೂಟ್ಯೂಬ್ನಲ್ಲಿ 10 CR ಆಗಿರುವಂತದ್ದು. ಒಂದಷ್ಟು ಸಾಧನೆಗಳನ್ನ ಟಾಕ್ಸಿಕ್ ಸಿನಿಮಾ ರಿಲೀಸ್ಗಿಂತ ಮೊದಲೇ ಮಾಡಿತ್ತು. ZEE5 ಆಗಿನೇ ಅಮೆಜಾನ್ ನಡುವೆ ಒಂದಷ್ಟು ಕಾಂಪಿಟೇಷನ್ ನಡೀತಾ ಇದೆಯಂತೆ. ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇರುತ್ತೆ ಫ್ಯಾನ್ಸ್ ಗಳಿಗೆ. OTT ಪ್ಲಾಟ್ಫಾರ್ಮ್ ಗಳಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆಯಂತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಟಾಕ್ಸಿಕ್, ಈಗ ಎಲ್ಲಿ ನೋಡಿದ್ರು ಕೂಡ ಟಾಕ್ಸಿಕ್ ಸಿನಿಮಾದ ಹವಾ ಜೋರಾಗಿದೆ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸುದ್ದಿಗಳು ದಿನ ಕೂಡ ನಿಮ್ಮ ಕಿವಿಗೂ ಕೂಡ ಬೀಳ್ತಾ ಇದೆ, ನಮ್ಮ ಕಿವಿಗೂ ಕೂಡ ಬೀಳ್ತಾ ಇದೆ. ಅದೇ ರೀತಿ ಇದೇ ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ಇಡೀ ಪ್ರಪಂಚದಾದ್ಯಂತ ರಿಲೀಸ್ ಆಗಲಿಕ್ಕೆ ರೆಡಿಯಾಗಿದೆ ಅಂತಾನೆ ಹೇಳ್ಬೋದು. ಕೆಲವು ದಿನಗಳಲ್ಲಿ ಸಿನಿಮಾಗೆ ಸಂಬಂಧಪಟ್ಟಂತ ಮತ್ತೊಂದಷ್ಟು ಅಪ್ಡೇಟ್ಗಳು ಕೂಡ ಸಿಗುತ್ತೆ. ಈಗ ಸ್ಮಾಲ್ ಗ್ಲಿಂಪ್ಸ್ ಬಿಟ್ಟಿದ್ರು ಯಶ್ ಅವರ ಬರ್ತ್ಡೇ ದಿನ, ಅಂದ್ರೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡುವಂತಹ ಗ್ಲಿಂಪ್ಸು. ಸೊ ಎಲ್ಲರೂ ಕೂಡ ಅದನ್ನ ಟೀಸರ್ ಅಂತ ಕೂಡ ಅನ್ಕೊಂಡಿದ್ರು. ಸೊ ಮುಂದಿನ ದಿನಗಳಲ್ಲಿ ಟ್ರೈಲರ್ ಬರುತ್ತೆ, ಟೀಸರ್ ಕೂಡ ಬರುತ್ತೆ. ಅದು ಯಶ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿರುವಂತಹ ಒಂದು ಸ್ಮಾಲ್ ಗ್ಲಿಂಪ್ಸ್ ಆಗಿದೆ ಅಷ್ಟೇ. ಆ ಗ್ಲಿಂಪ್ಸ್ನ ವೀಕ್ಷಣೆ ಯೂಟ್ಯೂಬ್ನಲ್ಲಿ 10 CR ಆಗಿರುವಂಥದ್ದು ಇವತ್ತಿನವರೆಗೂ ಕೂಡ. ಸೊ ಇದು ಕೂಡ ಒಂದು ಇತಿಹಾಸವನ್ನ ಟಾಕ್ಸಿಕ್ ಸಿನಿಮಾದ ಒಂದು ಸ್ಮಾಲ್ ಗ್ಲಿಂಪ್ಸ್ ಸೃಷ್ಟಿ ಮಾಡ್ಕೊಂಡಿದೆ ಅಂತಾನೆ ಹೇಳಬಹುದು. ಸೊ ಈ ಹಿಂದೆ ಅಂತಂದ್ರೆ ಬಿಸ್ನೆಸ್ ನಲ್ಲಿ ನೋಡ್ತಾ ಹೋಗೋದಂತ ಒಂದಷ್ಟು ವ್ಯವಹಾರಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಸಾಧನೆಗಳನ್ನ ಟಾಕ್ಸಿಕ್ ಸಿನಿಮಾ ರಿಲೀಸ್ಗಿಂತ ಮೊದಲೇ ಮಾಡಿತ್ತು. ವಿತರಣಾ ಒಂದಷ್ಟು ಹಕ್ಕುಗಳನ್ನಾಗಿರಬಹುದು, ಒಂದಷ್ಟು ಡೀಲ್ಗಳು ಕೂಡ ನಡೆದಿತ್ತು. ಸೊ ಇವಾಗ ನೋಡ್ತಾ ಹೋಗೋದಾದ್ರೆ ಈ ಯೂಟ್ಯೂಬ್ನಲ್ಲಿ ವೀಕ್ಷಣೆಗಳು ಕೂಡ 10 CR ಆಗಿರುವಂಥದ್ದು ಕೂಡ ಬಹಳ ವಿಶೇಷ ಅಂತಾನೆ ಹೇಳ್ತಾ ಹೋಗ್ಬೋದು. ಜೊತೆಗೆ ಈ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಸ್ಯಾಟಲೈಟ್ ಆಗಿರಬಹುದು, OTT ಅವರಾಗಿರಬಹುದು, ಈಗ ZEE5 ಆಗಿನೇ ಅಮೆಜಾನ್ ನಡುವೆ ಒಂದಷ್ಟು ಕಾಂಪಿಟೇಷನ್ ನಡೀತಾ ಇದೆಯಂತೆ. ಆಲ್ರೆಡಿ ಅಮೆಜಾನ್ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಲಭ್ಯವಾಗ್ತಾ ಇದೆ. ಅಂದರೆ ಈ ಸಿನಿಮಾಕ್ಕೆ ಯಶೋರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿರೋದ್ರಿಂದ ಒಂದಷ್ಟು ಚರ್ಚೆಗಳು ಕೂಡ ನಡೆದು ಯಾರಿಗೆ ಕೊಡಬೇಕು ಈ ಹಕ್ಕುಗಳನ್ನು ಅನ್ನೋ ರೀತಿಯಲ್ಲೂ ಕೂಡ ಮಾತಾಡ್ತಾ ಇರುವಂಥದ್ದು. ಯಾವ ಪ್ಲ್ಯಾಟ್ಫಾರ್ಮ್ಗೆ ಕೊಡಬೇಕು, ಒಂದಷ್ಟು ಪ್ಲ್ಯಾನ್ಗಳು ಕೂಡ ಆ ಸಿನಿಮಾ ತಂಡದಿಂದಲೂ ಕೂಡ ಇರುತ್ತೆ. ಈಗಾಗಲೇ ಯಶ್ ಅವರು KGF ಸಿನಿಮಾ ಆದ ನಂತರದಲ್ಲಿ ಬಹಳ ವರ್ಷಗಳ ಗ್ಯಾಪ್ ತಗೊಂಡು ಮಾಡ್ತಿರುವಂತಹ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇರುತ್ತೆ ಫ್ಯಾನ್ಸ್ಗಳಿಗೆ. ಅಂದರೆ ಅವ್ರು ಯಾವ ರೀತಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅವ್ರ ಶೇಡ್ ಯಾವುದಿದೆ, ಎಲ್ಲರೂ ಹೇಳ್ತಿದ್ದಾರೆ ಯಶ್ ಅವರು ಇದರಲ್ಲಿ ವಿಲನ್ ಅಂತ. ಬಟ್ ನಾವು ವೆಯ್ಟ್ ಮಾಡಿ ನೋಡಬೇಕು, ವಿಲನ್ನ ಅಥವಾ ಹೀರೋನಾ ಅಥವಾ ಆ ಹೀರೋಯಿನ್ಸೇ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಹೀರೋಗಳಾಗ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ ಈಗ ಬರ್ತಿರುವಂತಹ ಇನ್ನೊಂದು ಸುದ್ದಿ ಏನಪ್ಪ ಅಂತಂದರೆ OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆಯಂತೆ ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಒಂದು ಮೂಲದ ಪ್ರಕಾರ ಅಮೆಜಾನ್ ಪ್ರೈಮ್ ಅವರು 180 CRಗೆ ಟಾಕ್ಸಿಕ್ ಸಿನಿಮಾವನ್ನು ಡೀಲ್ ಇದ್ದಾರೆ ಅನ್ನುವಂತಹ ಸುದ್ದಿಗಳು ಕೂಡ ಸೊ ಬರ್ತಾ ಇರುವಂಥದ್ದು. ಜೊತೆಗೆ ZEE5 ಅವರು ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರಂತೆ. ಸೊ ಈ ಎರಡೂ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಪ್ಲ್ಯಾಟ್ಫಾರ್ಮಿಗೆ ಟಾಕ್ಸಿಕ್ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ OTT ಅಂತ ಬಂದಾಗ ಇಂತಹ ದೊಡ್ಡ ಬಜೆಟ್ ಸಿನಿಮಾಗಳನ್ನು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರೋದು ಸ್ವಲ್ಪ ಕಾಂಪಿಟೇಷನ್ ಈ ಟೈಮ್ನಲ್ಲಿ ಆಗೇ ಆಗುತ್ತೆ. ಸೊ ಈಗ ಟೀಮ್ ಡಿಸಿಷನ್ ಏನಿದೆ, ಹಾಗೆಯೇ ಪ್ರೊಡ್ಯೂಸರ್ಸ್ ಡಿಸಿಷನ್ ಏನಾಗುತ್ತೆ ಅದ್ರ ಮೇಲೆ ಎಲ್ಲ ಕೂಡ ಹೋಗುತ್ತೆ. KGF ಸಿನಿಮಾ ಬಂದಾಗಲೂ ಕೂಡ ಥಿಯೇಟರ್ನಲ್ಲಿ ಯಾವ ರೀತಿ ಸೌಂಡ್ ಮಾಡ್ತು ಅದೇ ರೀತಿ OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿಯೂ ಕೂಡ ಸಿನಿಮಾ ಸೌಂಡ್ ಮಾಡಿತ್ತು. ಈಗಲೂ ಕೂಡ KGFಗೆ ಬೇರೆಯದೇ ಫ್ಯಾನ್ ಬೇಸ್ ಇದೆ. ಸೊ ಈಗ ನಮ್ಮ ಟಾಕ್ಸಿಕ್ ಕೂಡ ನಮ್ಮ ರಾಯ ಅದೇ ರೀತಿ ಇರ್ತಾರೆ ಅನ್ನೋ ಎಲ್ರಿಗೂ ಕೂಡ ನಂಬಿಕೆ ಕೂಡ ಇದೆ. ಸೊ ಕಾದ್ ನೋಡೋಣ. ಟ್ರೈಲರ್ ಇನ್ನೇನು ಕೆಲವೇ ದಿನಗಳಲ್ಲಿ ಟ್ರೈಲರ್ ಬರ್ತಾ ಇದೆ. ಹಾಗೆ ಇದೇ ಮಾರ್ಚ್ 19ನೇ ತಾರೀಕು ಸಿನಿಮಾ ಕೂಡ ಬರ್ತಾ ಇದೆ. ಒಂದು ತಿಂಗಳು ಅಷ್ಟೇ ಇರುವಂಥದ್ದು ಟೈಮು. ಸೊ ಹೇಗಿರುತ್ತೆ ಸಿನಿಮಾ ಅನ್ನೋದು ಎಲ್ಲದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ. ಇದಾಗುತ್ತೋ ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.